ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಸರ್ಕಾರದ BMCRI ನಲ್ಲಿ ಖಾಲಿ ಇರತಕ್ಕಂತಹ 365 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ. ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ಸ್ನೇಹಿತರೆ, ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಕ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. 4ನೇ ಸಂಚಿಕೆಯ ಮಾಕ್ ಟೆಸ್ಟ್ ಇದಾಗಿದ್ದು KS ಪೂರ್ವಭಾವಿ, SDA, FDA, PSI ಮುಂತಾದ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂತಹ ಪ್ರಶ್ನೆಗಳನ್ನು ತೆಗೆಯಲಾಗಿದೆ. ಸ್ನೇಹಿತರೆ, ಆ ಒಂದು ಮಾಕ್ ಟೆಸ್ಟ್ ಅಂದರೆ ಮಾದರಿ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಅಟೆಂಡ್ ಆಗ್ಬೋದು ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಅದನ್ನು ಶೇರ್ ಮಾಡ್ಬೋದು. ಅದರ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರ್ತಕ್ಕಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ನೇಹಿತರೆ, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಇದು ಕರ್ನಾಟಕ ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. COVID-19 ಸಂಬಂಧವಾಗಿ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಇನ್ನು ಪ್ರಮುಖವಾಗಿರತಕ್ಕಂಥ ಸೂಚನೆ ಅಂತಂದರೆ ಈ ಕೆಳಗೆ ನೀಡಿರ್ತಕ್ಕಂತಹ ಹುದ್ದೆಗಳು 3 ತಿಂಗಳ ಅವಧಿಗೆ ಮಾತ್ರ ಭರ್ತಿ ಮಾಡೋದಕ್ಕೆ ಅರ್ಜಿ ಕರೆಯಲಾಗಿರ್ತಕ್ಕಂಥದ್ದು. ಅಂದರೆ ಗುತ್ತಿಗೆ ಆಧಾರದ ಮೇಲೆ 3 ತಿಂಗಳ ಒಂದು ಡ್ಯೂರೇಷನ್ಗೆ ಮಾತ್ರ ಈ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೆ ಮುಂದೆ ಬೇಕು ಅಂತಂದರೆ ಅದನ್ನು ಮುಂದುವರಿಸಬಹುದು. ಮೊದಲನೇದಾಗಿ ಕನ್ಸಲ್ಟೆಂಟ್ ಅಂದರೆ ಸಲಹೆಗಾರರು, ಒಟ್ಟು 40 ಹುದ್ದೆಗಳು ಇದೆ. 1 ಲಕ್ಷ ರೂಪಾಯಿ ಇದಕ್ಕೆ ವೇತನ ಇರುತ್ತೆ. ಇದಕ್ಕೆ MD, MS ಅಥವಾ DM ಮುಂತಾದ ತತ್ಸಮಾನ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕು. ಇನ್ನು ಶುಶ್ರೂಷಾಧಿಕಾರಿ ಅಂತೇಳಿ ಒಟ್ಟು 150 ಹುದ್ದೆಗಳು ಇದ್ದು 33,000 ರೂಪಾಯಿ ಇದಕ್ಕೆ ಕೊಡ್ತಕ್ಕಂತಹ ವೇತನ. ಇದಕ್ಕೆ ಡಿಪ್ಲೊಮಾ ಇನ್ ನರ್ಸಿಂಗ್ ಅಥವಾ BSc ನರ್ಸಿಂಗನ್ನು ಮುಗಿಸಿರಬೇಕು. ಅರವಳಿಕೆ ತಂತ್ರಜ್ಞರು ಅಂತೇಳಿ 10 ಹುದ್ದೆಗಳು ಇದೆ. ಇದಕ್ಕೆ 27,000 ರೂಪಾಯಿ ವೇತನವನ್ನು ಕೊಡಲಾಗ್ತಾ ಇದೆ. ಡಿಪ್ಲೊಮಾ ಇನ್ ಅನಸ್ತೇಷಿಯಾ ಟೆಕ್ನಾಲಜಿ ಅಥವಾ BSc ಇನ್ ಅನಸ್ತೇಷಿಯಾ ಟೆಕ್ನಾಲಜಿಯನ್ನು ಮುಗಿಸಿರಬೇಕು. ಅದಾದ ನಂತರ ಡಯಾಲಿಸಿಸ್ ತಂತ್ರಜ್ಞರು ಅಂತೇಳಿ 15 ಪೋಸ್ಟ್ ಇದೆ. 27,000 ರೂಪಾಯಿ ವೇತನವನ್ನು ಕೊಡಲಾಗುತ್ತೆ. ಇದಕ್ಕೆ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಅಥವಾ BSc ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಮುಗಿಸಿರಬೇಕು. ಇನ್ನು ಗ್ರೂಪ್ D ಹುದ್ದೆಗಳು ಒಟ್ಟು 150 ಹುದ್ದೆಗಳು ಇದ್ದು 16,500 ರೂಪಾಯಿ ವೇತನ ಕೊಡಲಾಗುತ್ತೆ. ಇದಕ್ಕೆ ಯಾವುದೇ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಒಟ್ಟು ಹುದ್ದೆಗಳ ಸಂಖ್ಯೆ 365. ಎಲ್ಲರೇ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅದು ಅಫಿಷಿಯಲ್ ವೆಬ್ಸೈಟ್ www.bmcri.org ನಲ್ಲಿ ಸರ್ಚ್ ಮಾಡಬಹುದು. ಅದರ ಜೊತೆಗೆ ಅರ್ಜಿ ನಮೂನೆಯನ್ನು ಸಂಸ್ಥೆಯ ಅಂತರ್ಜಾಲದಿಂದ ಪಡೆದು ಭರ್ತಿ ಮಾಡಿ ಸಂಸ್ಥೆಯ ನಿರ್ದೇಶಕರು ಹಾಗೂ ಡೀನ್ ರವರ ಆಪ್ತ ಶಾಖೆಗೆ ಸಲ್ಲಿಸಬೇಕಾಗುತ್ತೆ. ಇದರ ಒಂದು ಇಮೇಲ್ ಐಡಿಯನ್ನು ಕೊಡಲಾಗಿದೆ. covidrecruitment@bmcri.gmail.com ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ನೀವು ಅಂತರ್ಜಾಲದಿಂದ ಪಡಿಬೋದು. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 24/7/2020 ಸಂಜೆ 5 ಗಂಟೆ ಒಳಗೆ ಅರ್ಜಿಯನ್ನು ಇಮೇಲ್ಗೆ ಕಳುಹಿಸಿಕೊಡಬೇಕು. ಕೆಲವೇ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.